ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಮೋತಿಚೂರ್ ಲಾಡು ಮಾಡ್ತಾ ಇದ್ದೀನಿ. ಮೋತಿಚೂರ್ ಲಾಡು ಮಾಡೋದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡ್ಕೊಳ್ಳೋಣ. ಈಗ ಮೊದಲಿಗೆ ನಾನೊಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ನಾನು ಇವಾಗ 1 ಕಪ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ಬಿಟ್ಟು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಡೋಣ. ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ನಾವು ಇವಾಗ ಅದಕ್ಕೆ ನೀರು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಒಂದು 5 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ. 5 ಅವರ್ ನೆಂದಾಕಿದೆ. ಇವಾಗ ನೋಡಿ ಅದನ್ನು ಒಂದು ತೂತ್ ಬಂಡ್ಲಿಗೆ ನಾನು ಸೋರು ಹಾಕಕ್ಕೆ ಬಿಟ್ಟಿದ್ದೀನಿ. ಜಾಲರಾಗೆ ಸೋರು ಹಾಕಕ್ಕೆ ಬಿಟ್ಟಿದ್ದೀನಿ. ಸೋರು ಹಾಕಿದ್ಮೇಲೆ ನಾವು ಇದನ್ನು ಒಂಚೂರು ಡ್ರಾಪು ನೀರಿಲ್ದಂಗೆ ನಾವು ತರತರಿಯಾಗಿ ಮಿಕ್ಸಿಲಿ ರುಬ್ಕೊಬೇಕಾಗುತ್ತೆ ಆನ್ ಆಫ್ ಮಾಡಿಕೊಂಡು. ನೋಡಿ ಇವಾಗ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಟಿದ್ದೆ. ಎಣ್ಣೆ ಇಟ್ಬಿಟ್ಟು ಇವಾಗ ಅದಕ್ಕೆ ನಾನು ಇವಾಗ ರುಬ್ಬಿರೋ ಮಿಶ್ರಣನ ಪಕೋಡ ಥರ ಹಾಕ್ಕೊಳ್ಳೋಣ. ಪಕೋಡ ಥರ ಹಾಕ್ಬಿಟ್ಟು ನಾವು ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಅಂತಂದರೆ ಒಂದು ಕಲರ್ ಇರುವಾಗಲೇ ಫ್ರೈ ಮಾಡ್ಕೊಬೇಕು, ಕಲರ್ ಚೇಂಜ್ ಆಗಬಾರ್ದು. ಅದು ಹಾಗೆ ಫ್ರೈ ಮಾಡಿಕೊಂಡು ನಾವು ಇವಾಗ ಅದನ್ನು ತಿರುಗಿಸ್ತಾ ಫ್ರೈ ಸ್ವಲ್ಪ ತಿರುಗಿಸಿ ಈ ಕಡೆಗೆ ಆ ಕಡೆಗೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸ್ವಲ್ಪ ಅರಿಶಿನ ಬಣ್ಣ ಇರೋ ಥರನೇ ನಾವು ತಕ್ಕೋಬೇಕು, ತುಂಬ ಫ್ರೈ ಮಾಡಬಾರ್ದು. ಇವಾಗ ನೋಡಿ ಇದನ್ನು ರುಬ್ಬುವಾಗಲೂ ಅಷ್ಟೇ ನಾವು ಕಡಲೆಬೇಳೆ ರುಬ್ಬುವಾಗ ಆನ್ ಆಫ್ ಮಾಡ್ಕೊಳ್ಳಿ. ನೀವು ಇದು ಮಾಡಬೇಡಿ. ನಾವು ವೀಡಿಯೋನ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಅದನ್ನು ಹಾಕಿಲ್ಲ, ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ ಮಿಕ್ಸಿಲಿ ಹಾಕೋದನ್ನು. ನೋಡಿ ಇದನ್ನು ಇದನ್ನು ತೆಗೆದ್ಬಿಟ್ಟು ಇವಾಗ ನಾವು ಚೆನ್ನಾಗಿ ಆರಕ್ಕೆ ಬಿಟ್ಬಿಟ್ಟು ಮತ್ತೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾವು ಒಣಗಿರೋ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತರಿಯಾಗಿ ರುಬ್ಕೋಬೇಕಾಗುತ್ತೆ. ಆನ್ ಆಫ್ ಮಾಡಬೇಕಾಗುತ್ತೆ. ಬೇಳೆ ಹಾಕುವಾಗಲೂ ಇದು ಪಕೋಡ ಹಾಕ್ಬೇಕಾದ್ರೂ ಆನ್ ಆಫ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಇವಾಗ ಒಂದು ಚಿಟಿಕೆ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಅದನ್ನು ಎಲ್ಲ ಮಿಕ್ಸ್ ಆಗಬೇಕು. ಕಲರು ಇದೆಲ್ಲನೂ ಮಿಕ್ಸ್ ಆದಮೇಲೆ ನಾವು ಈಗ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಾನೊಂದು 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಬಿಟ್ಟು ನಾನು ಇವಾಗ ಒಂದು 20 ಗೋಡಂಬಿನ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪೀಸ್ ಮಾಡಿ ಹಾಕ್ಕೊಂಡ್ಮೇಲೆ ನೋಡಿ ಇವಾಗ ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ನಾನು ಇವಾಗ ಒಂದು 25 ಗೋಡಂಬಿ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ದ್ರಾಕ್ಷಿನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಡೋಣ. ಇವಾಗ ನಾನು ಮತ್ತೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ನಾನು 1 ಕಪ್ ಕಡಲೆಬೇಳೆಗೆ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ನೀರು ಅಳತೆ ಹಾಕೋದೇನು ಬೇಡ, ಸ್ವಲ್ಪ ನೀರು ಮುಳುಗೋಷ್ಟು ಸಕ್ಕರೆ ನೆನೆಯೋಷ್ಟು ನೀರು ಹಾಕಿದ್ರೆ ಸಾಕು, ತುಂಬ ನೀರು ಹಾಕೋದು ಬೇಡ. ಸ್ವಲ್ಪ 1/4 ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದೆಳೆ ಪಾಕ ಬರೋ ತನಕ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಪುಡಿ ಮಾಡಿರೋದನ್ನೆಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ದ್ರಾಕ್ಷಿ ಗೋಡಂಬಿನ ಕೂಡ ಅದಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ವಿಡಿಯೋದಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಇದ್ದರೆ ನೀವು ನಮಗೆ ಹೇಳಿ. ನಾನು ವಿಡಿಯೋ ಒಬ್ಬಳೇ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ನೀವೇನಾದರೂ ತಪ್ಪಿದ್ರೆ ನಾವು ಹೇಳಿ ಸರಿ ಮಾಡ್ಕೊಳ್ತೀನಿ. ನೋಡಿ ಇವಾಗ ಇದನ್ನು ಮಿಕ್ಸ್ ಆದಮೇಲೆ ನಾವು ಇವಾಗ ಒಂದು ಅರ್ಧ ಅವರ್ 20 ನಿಮಿಷ ಮುಚ್ಚಕ್ಕೆ ಬಿಟ್ಬಿಡೋಣ. ಮುಚ್ಚಿದ ಆದಮೇಲೆ ನೋಡಿ ಇವಾಗೆಲ್ಲ ನೆನ್ಕೊಂಬಿಟ್ಟಿರುತ್ತೆ, ಎಲ್ಲ ಸಕ್ಕರೆ ಪಾಕ ಎಲ್ಲ ಎಳ್ಕೊಂಡಿರುತ್ತೆ. ಇವಾಗ ನೋಡಿ ಮೋತಿಚೂರ್ ಲಾಡು ಕಟ್ಟೋದಕ್ಕೆ ರೆಡಿಯಾಗಿದೆ. ಒಂಚೂರು ತುಪ್ಪ ಸವರ್ಕೊಂಡು ನಾವು ಮೋತಿಚೂರ್ ಲಾಡುನ ಕಟ್ಟೋಣ. ಮೋತಿಚೂರ್ ಲಾಡು ರೆಡಿಯಾಗಿದೆ. ನೋಡಿ ನೀವು ಹೇಗನ್ನಿಸ್ತು ಅಂತೇಳಿ ಮಾಡಿ ನೋಡಿ ಮನೇಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ. ನಮಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ಸ್ ಕೊಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.